ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಸಹಿತ ನಿಗದಿಪಡಿಸಲು ಒತ್ತಾಯಿಸಿ ದಿನಾಂಕ 20/1/2026ರಂದು ಎಪಿಎಂಸಿ ಕಚೇರಿ ಮುಂದೆ ಪ್ರತಿಭಟನಾ ಪ್ರದರ್ಶನ ನಡೆಸಲಾಗುತ್ತೆ ಅಂತ ಸಂಯುಕ್ತ ಹೋರಾಟ ಕರ್ನಾಟಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗುವುದು ತೊಗರಿ ಮೇಲೆ. ಬಂಪರ್ ಬೆಳೆ ಬಂದ್ರೆ ಮಾತ್ರ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಲು ಸಾಧ್ಯ. ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ, ಎರಡು ಹಾಗಾಗಿ ಬಂದ್ರು ಸೂಕ್ತ ಬೆಲೆ ಸಿಗದೆ ರೈತ ಕಂಗಾಲಾಗುವಂತೆ ಮಾಡಿದೆ. ಆದ್ದರಿಂದ ತೊಗರಿ ಬೆಳೆಗಾರರಿಗೆ ರೈತರಿಗೆ ಎಂಎಸ್ಪಿ ದರ ಜಾರಿಗಾಗಿ ಒತ್ತಾಯಿಸಲಾಗಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಕರ್ನಾಟಕ ರಾಜ್ಯದ ತೊಗರಿ ನಾಡು ಅಂತ ಪ್ರಸಿದ್ಧವಾದ ಕಲಬುರಗಿ ಜಿಲ್ಲೆ ಪ್ರಸಿದ್ಧವಾಗಿರುವ ಕಲಬುರಗಿ ಜಿಲ್ಲೆ ಇಡೀ ವಿಶ್ವದಲ್ಲೇ ಗುರುತಿಸಲ್ಪಟ್ಟ ಕೆವಿ ಬ್ಯಾಗ್ ಹಾರೈತ ನಡೆದಿದೆ ಮತ್ತು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು 23 ಪ್ರತಿಕರ ಪ್ರೋಟೀನ್ ಹೊಂದಿರುವಂತಹ ಬೆಳೆಯಾಗಿದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಲಾಗಿದೆ. ಇವತ್ತಿನ ಪತ್ರಿಕಾಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಡಿಸೆಂಬರಿಂದ ಕೂಡ ನವೆಂಬರ್ ತಿಂಗಳಲ್ಲಿ ತೊಗರಿ ಕಟಾವನ್ನು ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಹಸಿ ಜಾಸ್ತಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಡಿಸೆಂಬರದಲ್ಲಿ ತೊಗರಿಯನ್ನು ಕಟಾವನ್ನು ಪ್ರಾರಂಭ ಆಗಿದೆ. ಅದು ಅತಿವೃಷ್ಟಿ ಮಳೆಯಿಂದ ಇಡೀ ತೊಗರಿಯ ನಾಡಿನಲ್ಲಿ ರೈತರ ರೊಕ್ಕದ ಮಾಲು ನೀರ್ಪಾಲಾದರೂ ಕೂಡ ಸರ್ಕಾರ ತೊಟ್ಟು ಕೂಡ ಕಿಂಚಿತ್ ಕೂಡ ಇವತ್ತು ಕಾಳಜಿ ಕಕ್ಕಲತೆಯನ್ನು ತೋರಿಸಲಾರದೆ ಇರತಕ್ಕಂಥದ್ದು ಮತ್ತು ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಅದನ್ನು ನಿವಾರಣೆ ಮಾಡೋದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ನಾವು ಹೇಳೋಕ್ಕೆ ಬಯಸ್ತೀವಿ. ಒಟ್ಟು ಸರ್ಕಾರ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಒಟ್ಟಾರೆ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ಅಂತಂದರೆ ಅವರು 498.87 ಕೋಟಿ ರೂಪಾಯಿನ ಬಿಡುಗಡೆ ಮಾಡೀವಿ ಅನ್ನುವಂಥ ಮಾತನ್ನು ಸರ್ಕಾರನ ಹೇಳ್ತಕ್ಕಂಥದ್ದು. ಒಟ್ಟು FID ಫೀಡ್ ಆಗಿರ್ತಕ್ಕಂಥದ್ದು 4,20,000 ಜನ ರೈತರು FIDಯನ್ನು ಫೀಡ್ ಮಾಡೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಡಾಟಾದ ಪ್ರಕಾರ ಬಂದರೂ ಕೂಡ 3,26,000 ರೈತರಿಗೆ ಮಾತ್ರ ಇವತ್ತು ನೋಂದಣಿ ಮಾಡಿ ಫೈನಲ್ ಮಾಡಿ ಅದನ್ನು ಪರಿಹಾರನ ಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದೀವಿ ಅನ್ನೋಂಥದ್ದನ್ನು. ಇನ್ನು FID ಫೀಡ್ ಇದ್ದರೂ ಕೂಡ FID ಫೀಡ್ ಇರ್ತಕ್ಕಂಥ 13,000 ಜನ ರೈತರನ್ನು ಈ ಪರಿಹಾರದಿಂದ ವಂಚಿತರಾಗಿರ್ತಕ್ಕಂಥದ್ದು ಅನ್ನೋಂಥದ್ದು. ಇನ್ನೊಂದು ಪಾರ್ಟ್ ಏನಂತ ಕೇಳಿದರೆ, ಸರ್ಕಾರ NDRF SDRF ಏನು ಅವರು ಹೇಳ್ಕೊಂಡಿದ್ದಾರೆ, ಅವ್ರೇನು ವಾಗ್ದಾನ ಮಾಡಿದರು 17,000 ರೂಪಾಯಿ ಕೊಡ್ತೀವಿ ಅನ್ನೋಂಥ ಮಾತನ್ನು 2 ಹೆಕ್ಟರ್ ಅಂತ, ಆ 2 ಹೆಕ್ಟರ್ ಅವರು ವಾಗ್ದಾನ ಮಾಡಿರ್ತಕ್ಕಂಥದ್ದು ಕೂಡ ಆ 2 ಹೆಕ್ಟರ್ ಕೂಡ ಇವತ್ತು ಸಂಪೂರ್ಣವಾಗಿ ನಿಭಾಯಿಸೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ, ರೈತ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.